ಎಸ್, ಈ ಸಿನಿಮಾನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಪರವಾಗಿಲ್ಲ, ಇಟ್ಸ್ ಎ ಡೀಸೆಂಟ್ ವಾಚ್. ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಕ್ ಆಗ್ಲಿಲ್ಲ ಅಂದ್ರೆ OTT ಬಂದ್ಮೇಲೆ ಒಂದ್ಸಲ ಟ್ರೈ ಮಾಡಿ. ಹಿಸ್ಟ್ ಥ್ರಿಲ್ಲರ್ ಹಾಗೂ ಕ್ರೈಮ್ ಕಾಮಿಡಿ ಸಿನಿಮಾಗಳನ್ನ ಇಷ್ಟಪಡೋರು ಈ ಸಿನಿಮಾನ ಇಷ್ಟಪಡ್ತೀರಾ. ನಮ್ಮ ರುಕ್ಮಿಣಿ ವಸಂತ್ ಅವರ ತಮಿಳು ಡೆಬ್ಯೂ ಮೂವಿ ಇದು. ಈ ಮೂವಿಯಲ್ಲಿ ಅವ್ರನ್ನ ಸಾಧ್ಯವಾದಷ್ಟು ಚೆನ್ನಾಗೇ ತೋರಿಸಿದಾರೆ. ಕೇವಲ ಲವ್ ಮತ್ತೆ ಸಾಂಗ್ ಗೆ ಮಾತ್ರ ಸೀಮಿತವಾಗದೆ ಸಿನಿಮಾದಲ್ಲಿ ಅವ್ರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನ ಕೊಟ್ಟಿದ್ದಾರೆ. ಓವರ್ ಆಲ್ ರುಕ್ಮಿಣಿ ವಸಂತ್ ಅವ್ರಿಗೆ ಈ ಮೂವಿ ಕಾಲಿವುಡ್ ಅಲ್ಲಿ ಒಳ್ಳೆ ಡೆಬ್ಯೂ ಅಂತಾನೆ ಹೇಳ್ಬೋದು. ಇನ್ನು ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಟೈಟಲ್ ಗೆ ತಕ್ಕಂತೆ ಇದು ಜೂಜಿನ ಕುರಿತಾದ ಸಿನಿಮಾ. ವಿಜಯ್ ಸೇತುಪತಿ ಅವರು ಬೋಲ್ಟ್ ಕಣ್ಣನ್ ಅನ್ನೋ ಪಾತ್ರದಲ್ಲಿ ನಟಿಸಿದ್ದಾರೆ. ಇವರು ತಮಿಳುನಾಡಿಂದ ಮಲೇಷ್ಯಾಗೆ ಕೆಲಸ ಮಾಡಕ್ ಬರ್ತಾರೆ. ಅಲ್ಲಿಗೆ ಬಂದ್ಮೇಲೆ ರುಕ್ಕು ಅನ್ನೋ ಹುಡುಗಿ ಮೇಲೆ ಪ್ರೀತಿ ಆಗುತ್ತೆ. ಒಂದಿನ ಕಣ್ಣನ್ ರುಕ್ಕುಗೆ ಮಾಡಿದ ಚಾಲೆಂಜ್ ಗಾಗಿ ವಿಲನ್ ಹತ್ರ ಜೂಜಾಟ ಆಡಿ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂತಾನೆ. ಆ ಸಾಲವನ್ನ ತೀರ್ಸೋದಕ್ಕೆ ಕಣ್ಣನ್ ಮುಂದೆ ಏನ್ ಮಾಡ್ತಾನೆ ಹಾಗೂ ಯಾವ ತರ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂತಾನೆ ಅನ್ನೋದೇ ಸಿನಿಮಾದ ಒನ್ ಲೈನ್ ಸ್ಟೋರಿ. ಈ ಸಿನಿಮಾ ಕ್ರೈಮ್ ಕಾಮಿಡಿ ಜಾನರ್ ಅಲ್ಲಿ ಇದ್ದು ಅಟ್ಲೀಸ್ಟ್ ಪ್ರತಿ 5 ನಿಮಿಷಕ್ಕೊಂದ್ಸಲ ಆದ್ರೂ ನಿಮ್ಮನ್ನ ನಗ್ಸುತ್ತೆ. ಈ ಸಿನಿಮಾದಲ್ಲಿನ ಕಾಮಿಡಿಯ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿಯನ್ನ ಯೋಗಿ ಬಾಬು ಅವರೇ ತಗೊಂಡಿದ್ದು ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಕೂಡ. ಇವರ ಪಾತ್ರ ಬಿಗಿನಿಂಗ್ ಇಂದ ಕೊನೆವರೆಗೂ ಹೀರೋ ಜೊತೆನೆ ಟ್ರಾವೆಲ್ ಮಾಡುತ್ತಾ. ಈ ಕಾರಣದಿಂದಾನೇ ಸಿನಿಮಾ ನಿಮ್ಗೆ ಎಲ್ಲೂ ಕೂಡ ಬೋರ್ ಅನ್ಸಲ್ಲ. ಅದರಲ್ಲೂ ಯೋಗಿ ಬಾಬು ಅವರು ತಮ್ಮ ಟಿಪಿಕಲ್ ಕಾಮಿಡಿ ಎಕ್ಸ್ಪ್ರೆಷನ್ಸ್ ನಿಂದ ಅಲ್ಲಲ್ಲಿ ಸಿಕ್ಕಾಪಟ್ಟೆ ನಗಿಸ್ತಾರೆ. ಇನ್ನು ಈ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ನಟಿಸಿರೋದು ನಮ್ಮ ಕನ್ನಡದ KGF ಸಿನಿಮಾದಲ್ಲಿ ಆಂಡ್ರೂಸ್ ಪಾತ್ರದಲ್ಲಿ ನಟಿಸಿದಂತ ಅವಿನಾಶ್ ಅವರು. ಇವರಿಗೆ ಈ ಸಿನಿಮಾದಲ್ಲಿ ಒಳ್ಳೆ ಪವರ್ಫುಲ್ ರೋಲೇ ಸಿಕ್ಕಿದೆ. ನಟ ಪೃಥ್ವಿ ಅವ್ರಿಗೂ ಕೂಡ ಬಹಳ ದಿನಗಳ ನಂತರ ಒಂದೊಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ. ಈ ಸಿನಿಮಾದಲ್ಲಿ ಇವರು ಸ್ಯಾಡಿಸ್ಟ್ ಪಾತ್ರದಲ್ಲಿ ಚೆನ್ನಾಗಿ ನಟಿಸಿದ್ದಾರೆ. ಇನ್ನು ಮಕ್ಕಳ ಸೆಲ್ವನ್ ವಿಜಯ್ ಸೇತುಪತಿ ಅವರು ಕೂಡ ಇತ್ತೀಚೆಗೆ ಫುಲ್ ಫ್ಲೆಜ್ ಹೀರೋ ಆಗಿ ಕಾಣಿಸ್ಕೋತಿದ್ದಾರೆ. ಇವರು ಬಿಗಿನಿಂಗ್ ಅಲ್ಲಿ ಹೀರೋ ಆಗಿ ನಟಿಸಿದ್ರು ಕೂಡ ಆನಂತರ ಯಾಕೋ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಕಡೆ ಹೆಚ್ಚಾಗಿ ಗಮನ ಹರಿಸಿದ್ರು. ಮತ್ತೆ ಹೀರೋ ಆಗಿ ನಟಿಸೋದಕ್ಕೆ ಫೋಕಸ್ ಮಾಡ್ತಿದ್ದಾರೆ ಅನ್ಸುತ್ತೆ. ಈ ಸಿನಿಮಾದಲ್ಲಿ ಇವರಿಗೆ ಚಾಲೆಂಜಿಂಗ್ ಅನ್ನುವಂತ ರೋಲ್ ಏನೂ ಸಿಕ್ಕಿಲ್ಲ. ರೆಗ್ಯುಲರ್ ರೊಟೀನ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಇವ್ರದ್ದು. ಅದನ್ನ ಅವರು ಸಲೀಸಾಗೆ ಮಾಡಿದ್ದಾರೆ ಕೂಡ. ಇನ್ನು ಡೈರೆಕ್ಟರ್ ಆರುಮುಗ ಕುಮಾರ್ ಅವರ 2ನೇ ಸಿನಿಮಾ ಇದು. ಇವರ ಮೊದಲ ಸಿನಿಮಾ ಕೂಡ ವಿಜಯ್ ಸೇತುಪತಿ ಅವರ ಜೊತೆ ಅನ್ನೋದೇ ವಿಶೇಷ. ಈ ಸಿನಿಮಾ ತಕ್ಕ ಮಟ್ಟಿಗೆ ಎಂಟರ್ಟೈನಿಂಗ್ ಆಗಿದ್ರು ಕೂಡ ನಿರ್ದೇಶಕರು ಸುಮಾರು ಕಡೆ ಸಿನಿಮ್ಯಾಟಿಕ್ ಲಿಬರ್ಟಿಯನ್ನ ತಗೊಂಡಿದ್ದಾರೆ. ಇವರು ಸಿನಿಮಾದ ಕೊನೆಯಲ್ಲಿ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದು ಅದರಿಂದ ಪಾರ್ಟ್ 2 ಬರೋ ಚಾನ್ಸಸ್ ಕೂಡ ಇದೆ. ಮೇ ಬಿ ಈ ಸಿನಿಮಾದ ಸಕ್ಸಸ್ ನ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ. ಸ್ಯಾಮ್ CS ಅವರ BGM ಓಕೆ. ಸಿನಿಮಾದಲ್ಲಿ ಯಾವುದೇ ರೀತಿ ಅಡಲ್ಟ್ ಕಂಟೆಂಟ್ ಇರಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಒಟ್ಟಾರೆ ಹೇಳೋದಾದ್ರೆ ಈ ಸಿನಿಮಾ ಸೂಪರ್ ಡೂಪರ್ ಅನ್ನೋ ತರ ಇಲ್ದೇ ಇದ್ರು ಕೂಡ ಒಂದ್ಸಲ ನೋಡೋದಕ್ಕಂತೂ ಮೋಸ ಇಲ್ಲ. ಸೊ ಇದಾಗಿರುತ್ತೆ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.